ಇವತ್ತು 3ನೇ ದಿನ, ಇವತ್ತು ಟ್ಯೂಸ್ಡೇ. ನೋಡಿ ಪೋಲೆಲ್ಲ ತೋರಿಸ್ತಾ ಒಂದು ಇಲ್ಲಿ ಹಾಕಿದಾನ, 2 ಮತ್ತೊಂದು ಇಲ್ಲಿ ಬಿದೆ. ಇದೆಲ್ಲ ವೆಲ್ಡ್ ಆಗಿದೆ. ಮತ್ತು ಈ ಪೋಲ್ಸು ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಬಿಡಿ. ಇಲ್ಲೊಂದಾಗಿದೆ. ಓಕೆ, ಅದೇ ಇದು ನಿನ್ನೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಇಲ್ಲಿ ಮೋಸ್ಟ್ಲಿ, ಅದಕ್ಕೆ ಈ ಕಡೆ ಹಾಕಿದ್ದು ಪುನಃ. ಇಲ್ಲೊಂದು ಮತ್ತು ಹೋಗಿದ್ದು ಕೂಡ ಮಿಸ್ಟೇಕ್ ಆಗಿದೆ. ನಿನ್ನೆ ಈ ಕಡೆ ಹಾಕಬೇಕಿತ್ತು. ಈ ಕಡೆ ಅಂದರೆ ಅದೇನೋ ಮಿಸ್ಟೇಕ್ ಆಗಿರ್ಬೋದು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಆ್ಯಂಡ್ ಗಲ್ಲಿ ಒಂದಿದೆ. ಸಿ ಇಲ್ಲಿಗೆ ಸೊ ಇಲ್ಲಿ ಮೋಸ್ಟ್ಲಿ ಅಲ್ಲೊಂದು ಪೋಲ್ ಬರುತ್ತೆ ಕೆಳಗಡೆ, ಮತ್ತು ಇಲ್ಲೊಂದು ಈ ಕಡೆ, ಮತ್ತು ಅಲ್ಲಿ ಮೋಸ್ಟ್ಲಿ 2 ಇದೆ ಅಂತ ಅನಿಸುತ್ತೆ. ಸೊ ಅದೇ ಅಲ್ಲಿ 2 ಇದೆ ಸಣ್ಣದು, ಅದಲ್ಲಿಗಿರ್ಬೋದು ಮೋಸ್ಟ್ಲಿ. ಮತ್ತು ಇದೊಂದಿದೆ, 1 2 ಇದೆ, ಒಟ್ಟು 2 ಇದೆ. 1 2 3 4 ಅದೆರಡು, ಒಂದು ಅಲ್ಲಿಗಿರ್ಬೋದು, 1 2 ಗಲ್ಲಿ ಹೊರಗಡೆ ಇರ್ಬೋದು. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕಂಪ್ಲೀಟ್ ಕವರ್ ಆಗ್ತದೆ. ಮತ್ತು ಆ ಕಡೆ ಹಾಗೆ. ಮತ್ತು ಇಲ್ಲಿ ಒಂದು ಸಪರೇಟ್ ಸಣ್ಣದು ಬರ್ತದೆ, ಯಾಕಂದರೆ ನೋಡಿ ಇದು ಕರೆಕ್ಟ್ ಇಲ್ಲ. ನಮ್ಮ ಮನೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಅದಕ್ಕೆ ಇದಿಷ್ಟು ಜಾಗ ಇಲ್ಲ ಅಂದರೆ ಕಡಿಮೆ ಅಂದರೆ ಕೆಲವು ಸ್ಕ್ವೇರ್ ಫೀಟ್ ಆ್ಯಡ್ ಆಗ್ತದೆ. ಅಷ್ಟು ಬೇಡ ಅಂತ ಹೇಳಿದೆ ನಾನು, ಯಾಕಂದರೆ ಕೆಳಗಡೆ ಮತ್ತು ಫ್ಯೂಚರಲ್ಲಿ ರೂಮ್ ಕಟ್ಬೋದು ಅಂತ. ಅದು ಡಬಲ್ ಎಕ್ಸ್ಪೆನ್ಸ್ ಆಗ್ತದೆ ಅದಕ್ಕೆ. ಅದೇ ಸೇಮೇ ಹೋಗಲ್ಲಿ ಟ್ರಸ್ ಇದೆ, ಬರ್ಲಿನ್ ಸ್ಕ್ವೇರ್ ರಾಡ್ಸ್. ಈ ರಾಡ್ಸ್ಗಳಲ್ಲಿ, ಆ ಸರ್ಕ್ಯುಲರ್ ರಾಡ್ಸಲ್ಲಿ ಒಂದು ಮೊದಲಿತ್ತು ನೋಡಿ, 2 ಮೊನ್ನೆ, ಅದು 6 ಮೀಟ್ರ್ ಅದ್ದಾಯಿತು. 6 ಮೀಟ್ರ್ ಇಲ್ಲ, 1 2 3 4 ಅಷ್ಟೇನಾ. ಮತ್ತೊಂದು ಅದಿರಬೇಕು, ಅರ್ಧ ಕಟ್ ಮಾಡಿದ್ದು ಹೋಗಿದ್ದು. ಹಾಗಾದರೆ ಮೊದಲಿದ್ದದ್ದು ತಿಳ್ಕೊಳ್ಳೋ, 1 2 ನಲ್ಗಾಡ್ತದ, ಗಟ್ಟಿದೆ, ಗಾಳಿಗೆ ಏನಾಗಿದ್ರೆ ಸಾಕು. ನೋಡಿ ಇಲ್ಲೊಂದು ಇಲ್ಲಿ ಬರೋದಿಲ್ಲ ಮೋಸ್ಟ್, ಅಲ್ಲಿ. ಸೊ ಇವಾಗ ಅಲ್ಲಿ ಒಂದು ಬರುತ್ತೆ ಪೋಲ್, ಇಲ್ಲಿ ಕೂಡ ಕವರ್ ಆಗಬೇಕು ಅದಕ್ಕೆ ಕೆಳಗಡೆ. ಇದರ ಮೇಲೆ ಮೋಸ್ಟ್ಲಿ ಇದಾಗ್ತಾರೆ ಬೀಮ್ಸ್ ಅಂದರೆ ಅದೇ ಹೋಗಂತ ದುರ್ದು ಇದೆ. ಅಲ್ಲಿ 1 2 3 ಇದೆ, 1 2 ಹೋಗ ಅಲ್ಲಿ 3, ಅಲ್ಲಿಗೆ 1 ಇಲ್ಲಿಗೆ 1. ಅದರ ಮೇಲೆ ಇದನ್ನು ಹಾಕ್ತಾರೆ. ಇದು 1 2 3 4 ಟೋಟಲ್ 1 2 3 4. ಮತ್ತು ಇದು ಸಣ್ಣದೊಂದು ಅಲ್ಲಿರಬೇಕು, ಮತ್ತು ಇನ್ನೊಂದು ಆಗಬೇಕಂತ ಹೇಳಿದ್ದಾರೆ, ಗೊತ್ತಿಲ್ಲ. ಅಥವಾ ಇಲ್ಲಿಗೆ ಹೇಗಂತ ಗೊತ್ತಿಲ್ಲ, ಮೋಸ್ಟ್ಲಿ ಒಂದು ಸಣ್ಣ ರಾಡ್ ಹಾಕ್ಬೋದೇನೋ, ಗೊತ್ತಿಲ್ಲ. ಸೊ 9 ರಾಡ್ ತಗೊಂಡು ಬಂದಾಗಿದೆ. ಓಕೆ, ಇರುದಿಬ್ರೆ, ಬಟ್ ಬೇಗ ಕೆಲಸ ಮಾಡ್ತಿದ್ದಾರೆ, ಅದೊಂದು ಒಳ್ಳೇದು. ಇವತ್ತೆಷ್ಟು 8 9. ಇನ್ನು 1 ವಾರದಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಮೊದಲು ಆಯಿತು. ಮೋಸ್ಟ್ಲಿ ಈ ವಾರದೊಳಗೆ ಆಗ್ತದೆ ರೂಫ್ ಮೇಲೆ. ವಾಟರ್ ಲೀಕೇಜ್ ಆಗೋದಿಲ್ಲ, ಅದೊಂದು ಒಳ್ಳೇದು. ಸೊ ನಿಮ್ಮ ಹತ್ರ ಹಣ ಇಲ್ಲ ಜಾಸ್ತಿ, ನೀವು ಸರ್ ಬಜೆಟಲ್ಲಿ ಇದ್ದೀರ ಅಂದರೆ ರೂಫ್ ಹಾಕ್ಸಿ. ಇಲ್ಲ ವಾಟರ್ ಪ್ರೂಫಿಂಗ್ ಕೂಡ ಮಾಡಿಸ್ಬೋದು. ವೈಟ್ ಕಲರ್ ಒಂದು ಪೇಂಟ್ ಹಾಕ್ತಾರೆ, ಪೇಂಟ್ ಕಲರ್ ಬೇರೆ ಬೇರೆ ಇರುತ್ತೆ ಅದರಲ್ಲಿ, ಅಕ್ವಾಸಿಲ್ ಅದು ಇದು ಅಂತ. ಅದು ಚೀಪ್ ಆಗುತ್ತೆ ನಿಮಗೆ, 25,000 30,000 1000 ಸ್ಕ್ವೇರ್ ಫೀಟ್ಗೆ. ಡಿಪೆಂಡ್ಸ್ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಮಾಡಿಸ್ಬೋದು. ಅದೊಂದು 4 ವರ್ಷ ಬರ್ತದೆ ಅಷ್ಟೇ, 4-5 ವರ್ಷ ಬರ್ತದೆ. ಆಮೇಲೆ ಪುನಃ ನೋಡಿ, ನಾವು ಹಾಕ್ಸಿದ್ವಿ ಒಂದು 5-6 ವರ್ಷ ಹಿಂದೆ. ಇದು ವೈಟ್ ಕಲರ್ ಕಾಣಿಸಿದೆಯಲ್ಲ, ಅದೇ. ಇಲ್ಲಿ ಕೂಡ ವೈಟ್, ಇದಕ್ಕಿಂತ ಜಾಸ್ತಿ ವೈಟ್ ಇತ್ತು, ಇವಾಗೆಲ್ಲದು ಹೋಗಿದೆ. ಅದು ಮತ್ತೆ ಪುನಃ ಹಾಕ್ಕೊಳ್ಬೇಕು. ಅದಕ್ಕೆ ಈ ಸಲ ರೂಪೇ ಹಾಕ್ಸಿದ್ದು, ಯಾಕಂದರೆ ಇದೊಂದು 1 ಟೈಮ್ ಸೊಲ್ಯೂಷನ್. ಮೇಂಟೈನ್ ಮಾಡ್ತಾ ಹೋದರೆ ಅಟ್ಲೀಸ್ಟ್ 50 ಇಯರ್ಸ್ ಏನಾಗೋದಿಲ್ಲ. 50 ಇಯರ್ಸ್ ನಾನು ಬದುಕಿರ್ತೇನೋ ಗೊತ್ತಿಲ್ಲ ನನಗೆ. ಸೊ ಅಟ್ಲೀಸ್ಟ್ 20-30 ಇಯರ್ಸ್ ಏನಾಗೋದಿಲ್ಲ.
ಮತ್ತು ರೂಫಲ್ಲಿ ಇಲ್ಲಿ ಅಂಡರ್ ರೂಮ್ ಕೂಡ ಮಾಡಿಸ್ಬೋದು, ವಾಲ್ ಕಟ್ಟಿ. ತುಂಬ ದೊಡ್ಡ ರೂಮ್ಸ್ ಆಗ್ತದೆ ಇಲ್ಲಿ ಬೇಕಾದಷ್ಟು. ನೋಡುವ. ಸೊ ಇವತ್ತು 3ನೇ ದಿನ, ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಈ ಆಕಾಶ ಇವತ್ತೆಲ್ಲ ಅಷ್ಟು ನೋಡಲಿಕ್ಕೆ, ಆಮೇಲೆ ಇಲ್ಲ. ಇಲ್ಲಿ ಕೂಡ ಕಂಪ್ಲೀಟ್ ಕವರ್ ಆಗ್ತದೆ, ಅಲ್ಲಿಂದಲ್ಲಿ ಮತ್ತು ಇಲ್ಲಿ ಕೂಡ ಕಂಪ್ಲೀಟ್ ಕವರ್ ಆಗ್ತದೆ. ಇದು ಕೂಡ ರಿಪೇರ್ ಆಗಲಿಕ್ಕೆ ಉಂಟು. ಮತ್ತು ಈ ಥರ ಮರ ಇದ್ದರೆ ಇದು ಹಾಳಾಗ್ತದೆ, ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು, ಅದನ್ನು ನೆನಪಿಟ್ಕೊಳ್ಳಿ. ಅಲ್ಲಿ ಕೂಡ ಈ ಥರ ಆದರೆ ಹಾಳಾಗ್ತದೆ, ಲೀಕೇಜ್ ಎಲ್ಲ. ಅದೇ ನೋಡಿ, ಇಷ್ಟ ಆಯ್ತು ಇವತ್ತು. ಮತ್ತೆ ಇದೆಷ್ಟು ಐ ಹೋಪ್ ಇದು ವೆಲ್ಡಿಂಗ್ ಚೆನ್ನಾಗಿರ್ಬೋದು. ಗೊತ್ತಾಗ್ತದೆ ನನಗೆ. ಇದನ್ನು ಜಾಯಿಂಟ್ ಮಾಡಿ ಆಯ್ತು ಅಲ್ಲಿ. ಸ್ವಲ್ಪ ಆಗಿದೆ ಮೋಸ್ಟ್ಲಿ, ಅಲ್ಲಿಂದ ಇಲ್ಲಿ ತನಕ. ಇದು 4 ಕೂಡ ಇದರ ಮೇಲೆ ಹೋಗ್ತದೆ. 1 2 3 4. ನಾನು ಹೇಳಿದಾಗ ಇಲ್ಲಿ ಕೂಡ ಒಂದು ಹಾಕಿದ್ದಾರೆ, ಇಲ್ಲಿ ಬರುತ್ತೆ ಪೋಲ್ಸ್. ಈ ಪೋಲು ಮತ್ತೊಂದು ಇದು ಬರ್ಬೋದೇನೋ, ಇದೆ ಇಲ್ಲಿ ಅರ್ಧ ಮಾಡಿದ್ರು. ಮೋಸ್ಟ್ಲಿ ಇದೆರಡು ಇಲ್ಲಿಗೆ, ಮತ್ತು ಅದೆರಡು ಅಲ್ಲಿ ಬರುತ್ತೆ, ಅಲ್ಲಿ ಕೆಳಗಡೆ. ಇದು ಫಿಕ್ಸ್ ಆಯಿತು. ಅಲ್ಲೊಂದು ಪ್ಲೇಟ್ ಆಗಿದೆ ಹೋಗೋದು, ಮತ್ತೊಂದು ಹೋಗಲ್ಲಿಗೆ. ಅದು ಹೇಳಿದಾಗೆ ಅದೆರಡು ಕಂಬ ಇಲ್ಲಿ ಬರುತ್ತೆ. ಇಲ್ಲಿ ಅದು ಹೇಗೆ ಬರ್ತಾರಂತ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಹೀಗೆ ಬರುತ್ತೆ, ಎ ಶೇಪ್. ಸೊ ಅದಷ್ಟು ಇಲ್ಲ, ವೇಸ್ಟ್ ನೋಡಿ. ಇಲ್ಲಿ ತನಕ ಆಗಬೇಕಾದ್ರೆ ಅಷ್ಟು ಎಕ್ಸ್ಟ್ರಾ ಬೀಳ್ತದೆ, ಅದು ಬೇಡ ಹೇಳಿದೆ. ಖಾಲಿ ಶೇಪಲ್ಲೇ ಬರುತ್ತೆ, ಅಲ್ಲಿಂದ ಶೇಪ್ ಥರ. ಅದನ್ನು ಮತ್ತೆ ಚೆಂದ ಮಾಡಬೇಕಾದ್ರೆ. ನಾನು ಅಪ್ಲೋಡ್ ಮಾಡಿಲ್ಲ ಇನ್ನು ಕೂಡ ವೀಡಿಯೋಸು, ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಒಂದೊಂದು ಡೈಲಿ. ಸರಿ, ಮತ್ತಿಷ್ಟೇ. ಇಷ್ಟು ಕುಜ್ಜ ಹಲಸಿನ ಹಣ್ಣು ಕಾಣಿಸ್ತದೆ. ನಮಗಿದ್ರೂ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ಇಲ್ಲಿ ಫುಲ್ಲು ಇಲ್ಲಿ ತನಕ ಕವರ್ ಆಗ್ತದೆ, ಇಲ್ಲಿ ನೀರು ಬೀಳೋದಿಲ್ಲ ಮುಂದೆ. ಇವಾಗ ಇದನ್ನು ಯೂಸ್ ಮಾಡೋದು ಮ್ಯಾನುವಲ್, ಕ್ರೇನ್ ಎಲ್ಲ. ಮತ್ತು ಇಲ್ಲಿ ಎಷ್ಟಿದೆ? 5 10 13 16 16 + 4 21. ಸೊ ಹಾಗಾದರೆ ಮೇಲ್ಗಡೆ 4 ಇದೆ, 25. ಸರಿ, ಅಲ್ಲೊಂದು ಉಳಿದಿದೆ. ಇದು ನೆನ್ನೆ ನಟ್ಟದ್ದು. ಇದಕ್ಕೆ ಮುಳ್ಳು ಇಡಬೇಕು, ಇಲ್ಲ ನಾಯಿಗಳು ಇದು ಮಾಡಿ ಹಾಕ್ತಾರೆ. ಮುಳ್ಳು ಎಲ್ಲಿದೆ ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ. ಏನು ಇಲ್ಲಿದೆ ಮುಳ್ಳು, ಇದನ್ನು ಕಡಿತೇನೆ, ಬೇರೆ ಇಲ್ಲ ನೋಡುವ. ಇಲ್ಲಿ ಕೂಡ ಮುಳ್ಳು ಇದೆ, ಹೋಗಿದ್ದು ಇಲ್ಲಿ ಸ್ವಲ್ಪ ಇದೆ, ಕಾಣಿಸೋದಿಲ್ಲ ಇವಾಗ. ಇದಿಷ್ಟು ಮುಳ್ಳು ಸಿಕ್ತು. ಇದು ಆಲ್ರೆಡಿ ಅಲ್ಲೇ ಕಟ್ ಮಾಡಿದ್ರು, ಅವರೊಬ್ರು ಕೆಲಸಕ್ಕೆ ಬರ್ತಾರೆ, ಅವರು ಅನಿಸುತ್ತೆ. ಈ ಥರ ಮುಳ್ಳಲ್ಲಿ ಆಟ ಆಡಲಿಕ್ಕೆ ಆಗೋದಿಲ್ಲ, ಮುಳ್ಳಿದೆ ಅಂದರೆ ಬರೋದಿಲ್ಲ ಅವುಗಳು. ಐ ಹೋಪ್ ಇನಫ್. ಅದು ನಿನ್ನೆ ನಟ್ಟದ್ದು. ಮತ್ತು ಇಲ್ಲಿ ಇದಕ್ಕೆ ಸಪೋರ್ಟ್ ಇಲ್ಲ ಸದ್ಯಕ್ಕೆ. ಎಷ್ಟಿದಾಗಿದೆ, ಹೋಗಿದ್ದು ನೆಲಕ್ಕೆ ಬಿದ್ದಿದೆ. ಸದ್ಯ ಪರವಾಗಿಲ್ಲ, ಇನ್ನೊಂದು ಇದು ಮಾಡಬೇಕು ಸಪೋರ್ಟ್. ಇದು ಒಂದು ಜೀವಾಗಿದೆ.
ಇದು ಕೂಡ ಇವತ್ತು ನೀರು ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನೇನಾದರೂ ಮಾಡಬೇಕು. ಈ ವೈಲ್ಡ್ ಕೊರಿಯಾಂಡರ್ ಎಲ್ಲ ಬಿದ್ದಿದೆ. ಇದೊಂದು ವೇಸ್ಟ್. ಇನ್ನು ಇಲ್ಲಿದ್ದು ಜಾಸ್ತಿ ಇರ್ತದೆ, ಮಳೆ ಬರ್ತಲ್ವಾ, ಎಲ್ಲ ವೇಸ್ಟ್ ರಾಶಿ ಆಗ್ತದೆ ಮತ್ತೆ. ಆದರೆ ಇದೆರಡು ಗಿಡ ತಗೊಂಡು ಬಂದೆ. ಇದೊಂದು ದಾಸವಾಳ, ಇದನ್ನು ಕೂಡ ನಮ್ಮ ನೇಬರ್ಸ್ ಮನೆಯಿಂದ ತಗೊಂಡು ಬಂದದ್ದು. ನೇಬರ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸೇ. ನಿನ್ನೆ ಕೇಳಿದ್ದೆ, ತಗೊಂಡು ಬಂದೆ. ಇಲ್ಲೇ ನಟ್ಟೆ ಆಯಿತು. ಇವಾಗ ಹೋಗಿ ಉಂಟು, ಪೆಟ್ರೋಲ್ ಇಲ್ಲ, ಗರ್ಭರ್ತಿ ಬಾಯ್. ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ, ಬಟ್ ಸ್ಟಿಲ್ ಹಾಕೋದಾಗ ಸುಮ್ಮನೆ ಒಂದು ಡ್ರೈವ್ ಹೋದಾಗೆ ಆಗುತ್ತೆ. ಒಂದು 500 ರೂಪಾಯಿ ಪೆಟ್ರೋಲ್ ಆಗಿ ಬರೋದು. ಇಲ್ಲ ಮನೆಯಲ್ಲೇ ಇದ್ದೆ. ಸೊ ಮನೆಯಿಂದ ಡೈಲಿ ಯಾವುದಕ್ಕಾದ್ರೂ ಹೊರಡೆ ಹೋಗಿ ಒಳಗೆ ಕೂತ್ಕೊಳ್ಬೇಡಿ. ನಾನು ಸ್ವಲ್ಪ ಸಮಯ ಆಗಿ ಕೂತ್ಕೊಂಡಿದ್ದೆ. ನಾನು ಹಳ್ಳಿ ರೋಡಲ್ಲಿದ್ದೇನೆ, ಸೊ ಏನು ಸಮಸ್ಯೆ ಇಲ್ಲ. ಇದು ಖಾಲಿ ರೋಡು, ಯಾವ ವೆಹಿಕಲ್ಸ್ ಇರೋದಿಲ್ಲ. ಓಕೆ, ನೀವು ಈ ಥರ ತಗೊಳ್ಬೇಡಿ.